ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, DK ಶಿವಕುಮಾರ್ ಅವರು CM ಅವು ಕನಸ್ಬಿಟ್ರ? ಇದೊಂದು ದೊಡ್ಡ ಪ್ರಶ್ನೆ ಇವತ್ತು. ಅದರ ಉತ್ತರ ಸರಳದ ಇಲ್ಲ, ಬಿಟ್ಟಿಲ್ಲ. ತಾತ್ಕಾಲಿಕವಾಗಿ ಯುದ್ಧ ವಿರಾಮ ಘೋಷಣೆ ಮಾಡಿದ್ರೆ ನಾವು ಅನ್ಬೋದು. ಬಟ್ ನಮ್ಮ ಗೋಧಿ ಮೀಡಿಯಾಕ್ಕೆ ಬಂದ್ರೆ ಭಾಳ ತೊಂದರೆ ಆಗ್ಲಿಕ್ಕತ್ತದ. ಅದರಲ್ಲಿ BJPಗಿಂತ ಭಾಳಷ್ಟು ನುಕ್ಸಾನ ಆದಂಗೆ ಅನಿಸ್ತದೆ. ಅವರೆಲ್ಲ ಏನೇನೋ ಪ್ರಚಾರ ನಡೆಸಿದ್ರು. ಒಂದು ಮಿತಿಗೆಟ್ಟು ಅಂದಿರ್ಬೇಕಾದ್ರೆ ಶಾ ಜೊತೆ ಹೊಂದಾಣಿಕೆ ಆಗ್ಯದ, ಶಾರ್ ಅವರು ಬರ್ತಾ ಇದ್ದಾರೆ, ನವಂಬರ್ ನಂತರ ಬಿಹಾರದ ಮುಗಿದ ನಂತರ ಇಲ್ಲೆಲ್ಲ ಬದಲಾವಣೆ ಆಗ್ತದೆ, ಅವರು 45 ಜನ ತೊಗೊಂಡು ಬರ್ತಾರೆ. ಏನಪ್ಪ ಜನ ಎದ್ದ ತಕ್ಷಣ ಅದರಲ್ಲಿ ಒಂದಿಷ್ಟು ಏನೋ ತಿಕ್ಕಾಟಿತ್ತು. DK ಶಿ ಅವರು ಬುದ್ಧಿವಂತರು ಏನೋ ಅವ್ರಿಗೆ ಬಿಟ್ಟಂಥ ವಿಷಯ. ಅವರು ಯಾಕೋ ಅದ್ರ ಕ್ಲಿಯರೆನ್ಸ್ ಹೆಂಗೆ ಮಾಡಿದಂಗೆ ಆಗ ಮಾಡಿದ್ರೆ ಇಷ್ಟು ದೊಡ್ಡ ಇಶ್ಯೂ ಆಗ್ತಿತ್ತು ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಎಲ್ಲರೂ ಸೂಕ್ಷ್ಮದ, ಭಾಳಷ್ಟು ಸೂಕ್ಷ್ಮಗಳಿದ್ದಾವೆ. ಇದೇ ಕಾಲಕ್ಕೆ ಒಂದಿಷ್ಟು ನೀವು ಡೆವಲಪ್ಮೆಂಟ್ ನೋಡ್ತಾ ಇದ್ದೀರಿ. ಇವತ್ತು ಸಿದ್ದರಾಮಯ್ಯನವರು ಸಹಿತ ಒಂದು ಸ್ವಲ್ಪ ಭಾಳ ಹೆಚ್ಚಾಗಿ ಹೆಜ್ಜೆ ಇಡಬೇಕಾಗಿತ್ತು, ಇಡ್ತಾ ಇದ್ದಾರೆ ಅಂತ ನಾವು ತಿಳ್ಕೊಂಡಿವಿ. ಯಾಕಂದ್ರೆ ಇತ್ತೀಚೆಗೆ ನಮ್ಮ ರಾಜನವ್ರ ಮನೆಯಲ್ಲಿ ಏನೋ ಭೋಜನ ಕೂಟಕ್ಕೆ ಹೋಗ್ಬೇಕು ಮಾಡಬೇಕು ಅಂದ್ರೆ ಅದು ತಪ್ಪಿಸಿದಾರ ಅನ್ನೋಂಥ ಮಾತುಗಳಿಗೆ ಬರ್ತಾ ಇದೆ. ಇದರಿಂದಾಗಿ ಸಹಜವಾಗಿ ಕಾಂಪ್ಲೆಕ್ಸ್ ಸ್ಟಾರ್ಟ್ ಆಗಿದೆ ಪಾರ್ಟಿಯಲ್ಲಿ. ಅದನ್ನು ಕಡಿಮೆ ಮಾಡೋ ಪ್ರಯತ್ನದಲ್ಲಿ ಎಲ್ಲರೂ ಮಾಡ್ತಾಯಿದ್ದಾರೆ. ಹೈಕಮಾಂಡ್ ಮಾತ್ರ ಪೂರ್ತಿಯಾಗಿ ಎಚ್ಚರಗೊಂಡದ. ಅದಕ್ಕಾಗಿ ನವಂಬರ್ ಕ್ರಾಂತಿ ಇಲ್ಲ ಏನಿಲ್ಲ ಅಂತೇಳಿ DK ಶಿ ಅವರು ಸ್ಪಷ್ಟವಾಗಿ ಹೇಳೋ ಮೂಲಕ ಅದಕ್ಕೊಂದು ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಇದನ್ನು ದೊಡ್ಡದಾಗಿ ಮಾಡಿದವರು ಯಾರೂ ಇಲ್ಲ. ಇಲ್ಲೇನು ಸಿಂಪಲ್ ವಿರೋಧ ಪಕ್ಷದವರು. ಯಾಕಂದ್ರೆ ಗ್ಯಾರಂಟಿಗಳನ್ನ ಭಾಳ ಟೀಕಾ ಮಾಡಿದ್ರೆ ತಮ್ಮ ಹೆಸರಿಗೆ ಹೋಗ್ಬಿಡ್ತದೆ. ಹಾಗಂತೇಳಿ ಗ್ಯಾರಂಟಿಗಳು ಬಿಡ್ಲಿಕ್ಕೆ ಬರೋದಿಲ್ಲ, ಟೀಕಾ ಮಾಡ್ತಾ ಇರಬೇಕು, ನಮ್ಮ ಖಜಾನೆಗೆ ಲಾಸ್ ಆಗ್ತದೆ, ಹಾಗೆ ಹೀಗೆ ಏನು ಹೇಳ್ತಾ ಇರ್ತಾರೆ ಅವರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇರ್ಬೋದಿಲ್ಲ ಅಂತಲ್ಲ, ಅವರು ಸತ್ಯನೇ ಇಲ್ಲ ಅಂತಲ್ಲ. ಆದರೆ ಅದರಿಂದ ಲಾಭಗಳು ಆಗ್ತಾ ಇದ್ದಾವೆ. ಎಷ್ಟೋ ಬಡ ಹೆಣ್ಮಕ್ಳಿಗೆ ತಾವು ದುಡಿದಕ್ಕೆ ಹೋಗೋದಕ್ಕೆ ಅನುಕೂಲ ಆಗ್ತಾ ಇದ್ದಾವೆ. ಅದು ಸತ್ಯದ. ಈ ಶಕ್ತಿ ಯೋಜನೆಯಿಂದ ಒಂದು ಸ್ವಲ್ಪ ದುಡ್ಡು ಕೊಡೋದನ್ನು ಹೆಲ್ಪ್ ಆಗ್ಲಿಕ್ಕೆ ಇದು ಸುಡಲ್ಲ. ಮತ್ತು ಅದು ನಮ್ಮ ಸೊಸೈಟಿ, ಅದು ನಮ್ಮ ಸಮಾಜದಲ್ಲಿ, ಅದು ನಮ್ಮ ನಡುವೆ ಖರ್ಚಾಗೋದ್ರಿಂದಾಗೆ ನಮ್ಮಲ್ಲಿ ಅನೇಕ ವ್ಯವಹಾರಗಳು ಹುಡ್ತಾ ಇದ್ದಾವೆ, ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಅನ್ನೋದು ಅಷ್ಟು ಸತ್ಯದ. ಆದರೆ ಒಟ್ಟಾರೆಯಾಗಿ ಇದನ್ನು ಗ್ಯಾರಂಟಿಯನ್ನು ನೇರವಾಗಿ ವಿರೋಧ ಮಾಡೋದು ಶಕ್ತಿ ಇವತ್ತು BJPಗೆ ಇಲ್ಲ, ಅಥವಾ JDSಗೂ ಇಲ್ಲ. ಹಾಗಾಗಿ ನೀವು ಏನು ತರ್ತೀರಿ? ಅದು ನೌಕರಿ ತರಬೇಕಾಗ್ತದೆ. ಅದ್ರ ಬದಲಾಗಿ ನೌಕರಿ ಕೊಡೋ ಶಕ್ತಿ ನಾಳೆ ಅಂತೇಳಿ ಸಪೋಸ್ BJP ಅಧಿಕಾರಕ್ಕೆ ಬಂದ್ರೆ, JDS BJP ಎರಡೂ ಕೂಡಿ ಬಂದ್ರೆ ಎಲ್ಲರಿಗೂ ಉದ್ಯೋಗ ಕೊಡಿಸೋ ಶಕ್ತಿ ಅವ್ರಿಗೆ ಇದನ್ನು, ನೌಕರಿ ಕೊಡಿಸೋ ಶಕ್ತಿ ಅದನ್ನು ಚೆನ್ನಾಗಿ ನಂಬ್ತಾರೆ. ಅದನ್ನು ಗ್ಯಾರಂಟಿಗಳು ನಂಬೋದು. ಮತ್ತು ಗ್ಯಾರಂಟಿ ಒಂದು ಸಪೋರ್ಟ್ ಮಾಡಿದ್ರೆ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರೆ ಕಾಂಗ್ರೆಸ್ ಕೊಡ್ತಾ ಇದ್ದೆ ಅಲ್ರಿ ಅನ್ನುವಂಥ ಮಾತು ಬರ್ತದೆ. ಹೀಗಾಗಿ BJPಗೆ ದೊಡ್ಡ ಅಸ್ತ್ರ ಕೈಯಲ್ಲಿ ಕಸ್ಕೊಂಡಂಗಾಯ್ತು ಆ ಮಾತು ಹೇಳಿದ ತಕ್ಷಣ. DK ಶಿ ಅವರು ಅಂದ್ರೆ DK ಶಿ ಅವ್ರ ಉದ್ದೇಶ ಮುಖ್ಯಮಂತ್ರಿ ಆಗೋದದ. ಆದರೆ ಈಗ ಅವ್ರಿಗೂ ಗೊತ್ತದ ನನ್ನದು ಮೆಜಾರಿಟಿ ಇಲ್ಲ, 30-40 ಜನ ತೊಗೊಂಡು ಹೋಗೋದಂತ ಇನ್ನೂ ಅಸಾಧ್ಯದ ಕನಸ ಎಲ್ಲ ಗೊತ್ತಾಗಿ ಅವರು ಮೌನ ಆಗಿಬಿಟ್ಟದು. ಏನು ಪ್ರಚಾರಕ್ಕೆ ಆಗಲಿ ದಲಿತ ದಿವಸ ಪ್ರಚಾರದಾಗ ಇರೋಣ ನಾವು. ಯಾಕಂದ್ರೆ ರಾಜಕಾರಣಿಗಳಿಗೆ ಇರ್ತದೆ ಒಳಗಿಂದ ಒಳಗೆ ಹೆಂಗಾರು ಚರ್ಚೆ ಆಗ್ತಾ ಇರಬೇಕು. ಆ ದಿಶೆಯಲ್ಲಿ DK ಶಿ ಅವರು ಯಶಸ್ವಿಯಾಗಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ನಾಳೆ 2028ರಾಗ ಕ್ರಾಂತಿ ಆಗ್ತೈತಿ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ನಾನು 28ರಾಗ ನಂದು ಒಂದು ಐತಿ, ನಾ ಆಗ್ತೀನಿ ಅನ್ನುವಂಥ ಒಂದು ಇಂಡೈರೆಕ್ಟ್ ಮೆಸೇಜು ಅಲ್ಲದ. ಯಾಕಂದ್ರೆ ಕ್ರಾಂತಿ ಅಂದ್ರೆ ಕ್ರಾಂತಿ ಬದಲಾವಣೆ ಅಷ್ಟೇ, ಇಲ್ಲ ದೊಡ್ಡ ಕ್ರಾಂತಿ ಏನಿಲ್ಲ. ಸಿದ್ದರಾಮಯ್ಯ ಬದಲಾಗಿ DK ಶಿ ಬರ್ತಾರೆ ಅನ್ನೋಂಥ ಕ್ರಾಂತಿ ಇದ್ದು. ಈ ಕ್ರಾಂತಿ 2028ಕ್ಕೆ ಹಾಕಿದ್ದಾರೆ. ಆವತ್ತು ನಾನು ಮಾಡ್ತೀನಿ, ಕ್ರಾಂತಿ ಬದಲಾವಣೆ ಬರ್ತದೆ ಅನ್ನೋದನ್ನು ಸ್ಪಷ್ಟ ತಿಳಿಸೋ ಮೂಲಕ ತುರ್ತಿ ಕಾಂಗ್ರೆಸ್ ನಿಟ್ಟುಸಿಬಿಟ್ಟಂಗಾಯ್ತು. ಯಾಕಪ್ಪ ಅಂತಂದ್ರೆ ಕಾಂಗ್ರೆಸ್ ಒಂದು ದೊಡ್ಡ ದಿನನಿತ್ಯ ಎದ್ದ ತಕ್ಷಣ ಉತ್ತರ ಹುಡ್ಕುವಂಥದ್ದು. ಅದರಲ್ಲೂ ಹೈಕಮಾಂಡ್ಗಂತೂ ತೆರನು ಹೊಡೆದು ಹೋಗಿಬಿಟ್ಟಿತ್ತು ಅವರು. ಯಾಕಪ್ಪ ಅಂತಂದ್ರೆ DK ಶಿ ಅವರು ಅವ್ರು ಬೇಕವ್ರಿಗೆ ಅತ್ಯಂತ ಆತ್ಮೀಯ ಮನುಷ್ಯ, ಮನೆಯ ಮನುಷ್ಯ ಇದ್ದಂಗಿದ್ರು. ಅದೇ ಕಾಲಕ್ಕೆ ನಮ್ಮ ಸಿದ್ದರಾಮಯ್ಯನ ಎದುರು ಹಾಕ್ಕೊಂಡು ಪಾರ್ಟಿಯನ್ನು ಕಟ್ಟಿ ಮತ್ತು ಎಲೆಕ್ಷನ್ ಎದುರಿಸುವಂಥ ಇನ್ನೊಬ್ಬ ನಾಯಕನಿಲ್ಲ ಅಂತ ದೊಡ್ಡ ನಾಯಕತ್ವ ಇನ್ನೂ DK ಶಿ ಅವರಲ್ಲಿ ಬೆಳೆದಿಲ್ಲ. 20 ವರ್ಷದ ಇಲೆಕ್ಷನ್ನ ಒಂದು ವೇಳೆ ನಡೆದ್ರೆ ಸಿದ್ದರಾಮಯ್ಯರ ಅಲ್ಲಿ ಏನಪ್ಪ ಅಂದರೆ ಉಪಸ್ಥಿತಿ ಭಾಳ ಮಹತ್ವದ. ಅವರಿದ್ದಾಗ ನೀವು DK ಶಿ ಆಗಲಿ ಇನ್ನೊಬ್ಬರಾಗಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ. ಅದು ಅಂದಿನ ಸಂದರ್ಭ ಗೆದ್ದಾಗಿಂದು. ಆದರೆ
ಅದನ್ನು ಮಾಡೋದು ಗೆಲ್ಲೋದಕ್ಕೆ ಏನು ಬೇಕಪ್ಪ ಅಂದ್ರೆ ಆವತ್ತು ಡಿ ಕೆ ಶಿ ಅವ್ರ ಜೊತೆಗೆ ಇನ್ನುಳಿದವ್ರ ಜೊತೆಗೆ ಸಿದ್ದರಾಮಯ್ಯರ ಹೆಸರಿನ ಬಲ ಇದ್ದಿದ್ರೆ ಅವ್ರು ಸ್ವಲ್ಪ ಪ್ರಾಮಾಣಿಕರಪ್ಪ, ಒಳ್ಳೆಯ ಆಡಳಿತಗಾರರು, ಬುದ್ಧಿವಂತರದಲ್ಲ ಅನ್ನೋಂಥ ಕಾರಣಕ್ಕಾಗಿ ಜನ ಅವ್ರನ್ನ ಇನ್ನಷ್ಟು ಭಾಳ ನಂಬ್ತಾ ಇದ್ದರು. ಮತ್ತು ಅದರಲ್ಲೂ ಹಿಂದೆ ಒಂದು ಸಂಘಟನೆ ಇವತ್ತು ಬೆಳೆಸಿದ್ದಾರೆ ಅವರು. ಆ ಸಂಘಟನೆ ಅವ್ರ ಹಿಂದಿರೋ ಜೊತೆಗೆ ಒಂದಿಷ್ಟು ಲಿಂಗಾಯತ ಸಮುದಾಯವನ್ನು ಸಹಿತ ಒಡೆದಿದ್ದಾರೆ. ಈಗ ಇಲ್ಲ ಅಂತಲ್ಲ, ತಮಗೆ ಹಂಗೆ ಬೇಕೋ ಹಂಗೆ ಮಾಡ್ಕೊಂಡಿದ್ದಾರೆ. ಬಸವಣ್ಣವರನ್ನು ಮುಂದಿಟ್ಟುಕೊಂಡು ತಮಗೇನು ಸಾಧ್ಯವಾಗಿ ಕೆಲಸ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಒಂದಿಷ್ಟು ಇವ್ರಿಗೆ ಅನುಕೂಲತೆಗಳು ಹೆಚ್ಚಿದ್ದಾವೆ 2028ರಲ್ಲಿ. ಅದ್ರ ಜೊತೆಗೆ ನಮ್ಮ ಡಿ ಕೆ ಶಿ ಅವರ ಮಕ್ಕಳಿಗೆಲ್ಲ ಲಾಬಿನೂ ಸಹಿತ ಹೆಲ್ಪ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹೀಗೆ ನಾನು ಅದನ್ನು ಪಾಪ ಕಾಂಪಿಟೇಟರ್ ಆ ಕ್ರಾಂತಿ ಆಕೈತಿ 2028ರಲ್ಲಿ. ನಾವೀಗ ಮೊದಲು ನಮ್ಮ ಗುರಿ ಏನಪ್ಪ ಅಂದರೆ 2028ರಲ್ಲಿ ಮರಳಿ ಕಾಂಗ್ರೆಸ್ನ ಆಡಳಿತ ತರೋದು, ಅದಕ್ಕೆ ಗ್ಯಾರಂಟಿಗಳ ಆಧಾರದವ ಮತ್ತು ಇನ್ನೂ ಏನು ಕೆಲಸ ಮಾಡ್ಬೇಕು ಅದು ಮಾಡ್ತೀವಿ ಅನ್ನೋ ಅದನ್ನು ಸ್ಪಷ್ಟ ಹೇಳೋ ಮೂಲಕ ಈ ನವಂಬರ್ ಚಿಂತೆ, ಕಾಟ, ಕಿರಿಕಿರಿ ಹೋಗಿಬಿಟ್ಟಿದೆ. ಇದರಿಂದಾಗಿ ರಾಹುಲ್ ಗಾಂಧಿ ಅವರಿಗೆ ಒಂದು ಸ್ವಲ್ಪ ನಿಟ್ಟುಸಿರುಬಿಟ್ಟಂಗೆ ಆಗಿರ್ಬೇಕು. ಯಾಕಂದರೆ ಹೈಕಮಾಂಡ್ ಒಂದು ದೊಡ್ಡ ಇಕ್ಕಟ್ಟಿನ ಪರಿಸ್ಥಿತಿ. ಯಾವುದಪ್ಪ ಏನು ಮಾಡೋದು ಅಂದರೆ ಅದರಲ್ಲೂ ಶಾ ಬರ್ತಾರೆ, ಚೇಂಜ್ ಮಾಡ್ತಾರೆ, ತಮ್ಮ ಪಾರ್ಟಿ ತೊಗೊಂಡು ಹೋಗ್ತಾರೆ, ಪಾರ್ಟಿ ಹೊರಟ ಇದ್ದಾರೆ. ಎಷ್ಟು ಅನ್ನೋದು ಸತ್ಯ ಸುಳ್ಳ ಮಾತು ಬೇರೆ. ಯಾಕಂದ್ರೆ ಒಂದಿಷ್ಟು ನೆರಕ್ಕೆ ಮೋದಿಯವ್ರು ಭೇಟಿಯಾಗಿದ್ದಾಗಿರ್ಬೋದು, ಅಥವಾ ಶಾ ಜೊತೆ ಗುರುತಿಸ್ಕೊಂಡಿದ್ದಾಗಿರ್ಬೋದು, ಜೊತೆಗೆ RSSದ ಗೀತೆಯನ್ನು ಹಾಡಿದ್ದಾಗಿರ್ಬೋದು. ಇವುಗಳೆಲ್ಲದರಿಂದಾಗಿ BJP ಹೋಗ್ಬೋದಾ ಡಿ ಕೆ ಶಿ ಅಂತೇಳಿ ಯಾರಿಗಾದರೂ ಸ್ವಲ್ಪ ಸಂಶಯ ಇತ್ತದು. ಆ ಸಂಶಯವನ್ನು ದೊಡ್ಡದು ಮಾಡಿಕೊಂಡು ಈ BJP ಪ್ರೀತಿ ಮಾಡುವಂಥ ಮೀಡಿಯಾ ಇದ್ದಿದ್ದು ದೊಡ್ಡ ಇಶ್ಯೂ ಮಾಡಿ ಇದು ನವಂಬರ್ದಲ್ಲಿ ಮುಗಿತದೆ, ಮಿಡ್ಲ್ ಇಲೆಕ್ಷನ್ ಆಗ್ತದೆ, ಮಧ್ಯಂತರ ಎಲೆಕ್ಷನ್ ಆಗ್ತದೆ. ಈ ಒಂದು ಹವ್ಯಾಕ್ ಕ್ರಿಯೇಟ್ ಮಾಡಿ ಜನರಲ್ಲೇ ಇವ್ರು ಏನು ಕೆಲಸ ಮಾಡಿಲ್ಲ, ಬರೀ ಜಗಾಡ್ತಾ ಇದ್ದಾರೆ, ಜನರ ಕಾಳಜಿ ಮಾಡಿಲ್ಲ. ಸ್ಟಾರ್ಟ್ ಆಗಿದ್ದು ಈಗಲ್ಲ, ಇನ್ನೇನು ಎಲೆಕ್ಷನ್ ಬಂದೇ ಬಿಡ್ತಪ್ಪ ಕರ್ನಾಟಕದಲ್ಲೇ, ನಾವು ಗೆದ್ದೋತಿದ್ವಿ, ಮುಗಿದೋದು ಇವ್ರದ್ದು, ಏನೂ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಕಾಂಗ್ರೆಸ್ಸರಿಗೆ ಆಡಳಿತ ಮಾಡೋಕ್ಕೆ ಸಾಧ್ಯ ಇಲ್ಲ, ಅವ್ರನ್ನ ಒಡಕ್ಕೆ ಮಾಡ್ಕೊಂಡು ಈಗ ಬಡದಾರ ತೊಗುವಂಥವ್ರು ಅಧಿಕಾರ ಸಿಕ್ಕಾಗ ನಾವು ಪ್ರಾಮಾಣಿಕ ಒಳ್ಳೆಯ ಆಡಳಿತ ಕೊಡ್ತೀವಿ ಅಂಥೇಳಿ ಹೇಳೋದಕ್ಕೆ ಅವಕಾಶಗಳನ್ನು ಮಾಡ್ಕೊಳಕತ್ತಿದ್ರು. ಆ ಮಾಡ್ಕೊಳ್ಳೋ ಅವಕಾಶವನ್ನು ಒಮ್ಮೆಗೆ ಟುಸ್ ಅಂತೇಳಿ ಬಲೂನ್ಗೆ ಸೂಜಿ ಚುಚ್ಚಿದಂಗೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಯಾವ ಕ್ರಾಂತಿ ಇಲ್ಲ, ಏನೂ ಇಲ್ಲ ಅನ್ನೋ ಮೂಲಕ ನಾವೇನಪ್ಪ ಈಗ ಮುಖ್ಯಮಂತ್ರಿ ಆಗು ಒಂದು ಕನಸು ಕಾಣ್ತಾ ಇಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ನೀಡಿದ್ರಿಂದಾಗಿ ತುರ್ತು ಏನದಪ್ಪ ಅಂದ್ರೆ ಬೀಸು ಧ್ವನಿ ತತ್ತು ಅಂತೇಳಿ. ಬೀಸು ಧ್ವನಿ ತಪ್ಪರೆ 100 ವರ್ಷ ಆಯುಷ್ ಅಂತ. ಹೀಗಾಗಿ ಸಿದ್ದರಾಮಯ್ಯನವರು ಅವರು ನಿಟ್ಟುಸಿರುಬಿಟ್ರು, ಏನೇನೋ ಮಾಡ್ಬೇಕಂತಿತ್ತು ಅವ್ರಿಗೆ. ಯಾಕಂದರೆ ಡಿ ಕೆ ಶಿ ಅವ್ರನ್ನ ಹೆಣ್ಣು ಸಲುವಾಗಿನ ದಲಿತ ಒಂದು ಚಳವಳಿ ಮಾಡ್ಕೊಳ್ಳೋದು, ಮತ್ತೇನೋ ಮಾಡೋದು, ದಲಿತ ಮಿನಿಸ್ಟರ್ ಮಾಡೋದು, ಚೀಫ್ ಮಿನಿಸ್ಟರ್ ಮಾಡುವಂಥದ್ದು, ಇನ್ನೂ ಏನೇನೋ ನಾಟಕಗಳನ್ನ ಮಾಡುವಂಥ, ಹಿಂದೆ ಒಂದು ದೊಡ್ಡ ಫಂಕ್ಷನ್ ಮಾಡುವಂಥ ಏನು ನಡೆಸಿದ್ರು ಅದಕ್ಕೆಲ್ಲದಕ್ಕೂ ಪೂರ್ಣ ವಿರಾಮ ಬಿಟ್ಟಂಗೆ ಇವತ್ತು ಡಿ ಕೆ ಶಿ ಅವರು ಸ್ಪಷ್ಟೀಕರಣ ನೀಡಿ ಯಾವ ಕ್ರಾಂತಿ ಇಲ್ಲ ಅಂದಾಗ ಮೋಸ್ಟ್ಲಿ ಇನ್ನು ಆಡಳಿತಗಳ ಲಕ್ಷ್ಯ ಕೊಡ್ಬೋದು ನಮ್ಮ ಸಿದ್ದರಾಮಯ್ಯನವರು. ಯಾಕಂದ್ರೆ ರಾಹುಲ್ ಗಾಂಧಿಯವ್ರಿಗೆ ಗೊತ್ತದ ಎಷ್ಟೇನಿ ಕಾಸ್ಟ್ ಏನಪ್ಪ ಅಂದ್ರೆ ಕರ್ನಾಟಕವನ್ನು ಬಿಟ್ಟುಕೊಡೋ ಸ್ಥಿತಿಯೊಳಗೆ, ಮಾನಸಿಕ ಸ್ಥಿತಿಯೊಳಗೆ ಅವ್ರು ಇಲ್ಲ. ಅದಕ್ಕೆ ಡಿ ಕೆ ಶಿ ಅವ್ರಿಗೆ ಇದೊಂದು ತ್ಯಾಗ ಮಾಡಪ್ಪ ಅಂತ ಹೇಳಿರ್ಬೋದು, ಮತ್ತೇನೋ ಹೇಳಿರ್ಬೋದು, ಒಟ್ಟು ಹೇಳಿಸಿ ಬಂದ್ ಮಾಡಿದ್ದಾರೆ ಅದು ಹೋಗುವಂಥದ್ದು. ಅದಕ್ಕೆ ಹೈಕಮಾಂಡನು ಇವತ್ತು ಏನಪ್ಪ ಅಂದ್ರೆ ಪೂರ್ಣ ಎಚ್ಚರಿಕೆ ನಿರ್ಧಾರ ತಗೊಂಡು ಅವರು ಹೇಳೋಕ್ಕಿಂತಲೂ ಸ್ವತಃ ಡಿ ಕೆ ಶಿ ಅವರಿಂದ ಆ ಮಾತನ್ನು ಹೇಳಿಸಿ ಸಾಕಪ್ಪ, ಏನು ಡಿಸ್ಕಷನ್ ಇದು, ಇನ್ನು BJPಗರು ಭಾಳಷ್ಟ ತಮ್ಮ ಮೀಡಿಯಾ ಮೂಲಕ ನಮ್ಮಲ್ಲಿ ಅಟ್ಯಾಕ್ ಮಾಡೋದು ಬೇಡ, ಇನ್ನು ಬೇರೆ ವಿಷಯ ತೊಗೊಳ್ಳಿ ಅನ್ನೋದ್ರೊಳಗೆ ಏನೋ ಮತ್ತೊಂದು ಇತ್ತು. ಅಷ್ಟರೊಳಗೆ ಏನೋ ನಾಯಿ ಹೋಗ್ಯದ, ಏನೋ ಮಾಡಬೇಕು ಅನ್ನೋಂಥ ಪರಿಸ್ಥಿತಿ ಒಳಗೆ ಅದರಲ್ಲಿ ಏನು ಮಾಡ್ತಾರೆ ಮಾಡಲಿ. ಅದು ರಾಜಕೀಯ ನಡೀತಾ ಇರೋದು ದಿನನಿತ್ಯ ಇವತ್ತು ಮುಗಿತಂತ ಏನಿಲ್ಲ. ನಾಳೆ ಮತ್ತೊಂದು ಸಮಸ್ಯೆನ ತೊಗೊಂಡು ಬೆನ್ನು ಹಚ್ಚುವಂಥ ಸಾಧ್ಯತೆಗಳಿದ್ದಾವೆ. ಏನೋ ಆಗಲಿ ಕಾಂಗ್ರೆಸ್ ತನ್ನ ತುರ್ತು ಅಪಾಯದಿಂದ ಹೊಡೆದು ಹೋಗುವಂಥ ಅಪಾಯದಿಂದ ತಪ್ಪಿಸ್ಕೊಳ್ತು ಅಂತ ನಾವು ಹೇಳ್ಬೋದು. ಬಟ್ ಡಿ ಕೆ ಶಿ ಹೇಳೋ ಮೂಲಕ 28ರಲ್ಲಿ ನಾನು ಒಬ್ಬ CM ಸ್ಪರ್ಧಿ ಅನ್ನೋದನ್ನು ಇಂಡೈರೆಕ್ಟಾಗಿ ಹೇಳಿದ್ದಾರೆ. ಆ ಕ್ರಾಂತಿ ಆಗ್ತೈತಿ ನೋಡಿ, ಅವ್ರು ಏನೋ ಕ್ರಾಂತಿ ಆಗ್ತಾ ಏನಿಲ್ಲ ಅಂತ ಹೇಳ್ತಾ ಇದು ಕ್ರಾಂತಿ ಭ್ರಾಂತಿಗಳ ಮಧ್ಯೆ ಚರ್ಚೆ ಇಲ್ಲಿ ಮುಗಿದೋಯ್ತು ಅಂತ ನಾವು ತಿಳ್ಕೊಳ್ತೀವಿ. KL ರಾಜಣ್ಣು ಸಹಿತ ಅದನ್ನು ಏನು ಭ್ರಾಂತಿ ಬಗ್ಗೆ ಕ್ರಾಂತಿ ಬಗ್ಗೆ ಮಾತಾಡಲಿಕ್ಕೆ ಅವ್ರಿಗೆ ಪ್ರಯತ್ನ ಮಾಡ್ತಾ ಇರೋದು ಏನಪ್ಪ ಅಂದ್ರೆ ಏನಾರು ಶತಾಯಗತ ಮಾಡಿ ಕ್ಯಾಬಿನೆಟ್ದೊಳಗೆ ಹೋಗೋದು. ಯಾಕಂದ್ರೆ ಅವರ ನಾಲಿಗೆನ ಅವ್ರಿಗೆ ವೈರಿ ಆಗ್ಯದ KL ರಾಜಣ್ಣರಿಗೆ. ಹೀಗಾಗಿ ಆ ವೈರಿನ ಓಡಿಸೋದು ಮೆತ್ತಗೆ ಮಾತಾಡ್ತಾ ಇದ್ದಾರೆ ಅಂಥೇಳಿ ನಾವು ತಿಳ್ಕೊಂಡು ನೋಡು ಏನಾಗೈತೆ ಆಗಲಿ. ಒಟ್ಟಿನಲ್ಲಿ ನಮ್ಮ ಡಿ ಕೆ ಶಿ ಅವರು ಈಗ ಬ್ರೇಕ್ ಹಾಕಿದ್ದಾರೆ ಕ್ರಾಂತಿಗೆ ಅಂತ ಹೇಳ್ತಾ ಇದು ಇಲ್ಲಿಯ ಡೆವಲಪ್ಮೆಂಟ್, ಇವತ್ತಿನ ಡೆವಲಪ್ಮೆಂಟ್. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು H60 ನ್ಯೂಸ್ ಅರ್ಥಾತ್ ಚಿತ್ರವಿದು ಸತ್ಯದಕ್ಕಾಗಿ ನೋಡಿ ವಂದನೆಗಳು.